ವಿಶ್ವವಿಖ್ಯಾತ ಬೆಂಗಳೂರು ಕರಗದ 10 ದಿನ ಹೇಗಿರುತ್ತೆ? ದಿನ 1 ಚಿಕ್ಕ ರಥೋತ್ಸವ. ಇದರಲ್ಲಿ ದೇವಸ್ಥಾನದಲ್ಲಿರೋ ದ್ರೌಪದಿ ಮತ್ತು ಅರ್ಜುನನ ವಿಗ್ರಹಗಳನ್ನ ಇಟ್ಟು ಮೆರವಣಿಗೆಯನ್ನ ಮಾಡ್ತಾರೆ. ಅದೇ ದಿನ ದೇವಸ್ಥಾನದಲ್ಲಿ ಧ್ವಜಾರೋಹಣ ನೆರವೇರುತ್ತೆ. ಇಲ್ಲಿಂದ ಕರಗೋತ್ಸವ ಪ್ರಾರಂಭವಾಗುತ್ತೆ. ತದನಂತರ ವಹ್ನಿಕುಲ ಕ್ಷತ್ರಿಯ ಮನೆತನದವರನ್ನ ಕರಗದ ಉತ್ಸವ ನೆರವೇರಿಸಿಕೊಡುವಂತೆ ಆಹ್ವಾನವನ್ನ ಕೊಡ್ತಾರೆ. ದಿನ 2 ಧರ್ಮರಾಯ ದೇವಸ್ಥಾನದ ಉತ್ತರ ದಿಕ್ಕಿನ ಕರಗದ ಗುಂಡಿಯಲ್ಲಿ ಪೂಜೆ ಮಾಡಿ ಸ್ನಾನಗಳು ನೆರವೇರುತ್ತೆ. ಕರಗದ ಮತ್ತೊಂದು ವಿಶಿಷ್ಟ ಆಚರಣೆ ಪುಣ್ಯ ಸ್ನಾನ. ಕರಗ ಹೊರುವ ಪೂಜಾರಿ 8 ದಿನಗಳು 8 ದಿಕ್ಕಿನಲ್ಲಿ ಕೂಡ ಪ್ರತಿದಿನವೂ ಪುಣ್ಯ ಸ್ನಾನವನ್ನ ಮಾಡ್ತಾರೆ. 6 ದಿನಗಳು ಇದೇ ರೀತಿಯ ಪುಣ್ಯ ಸ್ನಾನಗಳು, ವಿಶೇಷ ಪೂಜೆಗಳು ನೆರವೇರುತ್ತೆ. ದಿನ 6 ಧರ್ಮರಾಯ ದೇವಸ್ಥಾನದಲ್ಲಿ ತಂಬಿಟ್ಟಿನ ಆರತಿ, ಅದರೊಟ್ಟಿಗೆ ವಹ್ನಿಕುಲ ವಂಶಸ್ಥರ ಯುದ್ಧ ಸಲಕರಣೆಗಳ ಪ್ರದರ್ಶನವಾಗುತ್ತೆ. ದಿನ 7 ದ್ರೌಪದಿ ದೇವಿಯನ್ನ ಬರಮಾಡಿಕೊಳ್ಳುವ ದಿನ ಹಸಿ ಕರಗ. ಸಂಪಂಗಿ ಕೆರೆಯಲ್ಲಿರುವ ಹಸಿ ಮಣ್ಣಿನಿಂದ ತಯಾರಿಸಿದ ಮಡಕೆಯನ್ನ ಕರಗದ ಪೂಜಾರಿ ಸೊಂಟದಲ್ಲಿ ಇರಿಸಿಕೊಂಡು ವೀರಕುಮಾರರೊಟ್ಟಿಗೆ ಕುಣಿಯುತ್ತಾ ಬೆಳಕಿನ ಜಾವಕ್ಕೆ ಧರ್ಮರಾಯ ಸ್ವಾಮಿಯ ದೇವಸ್ಥಾನವನ್ನ ತಲುಪುತ್ತಾರೆ. ದಿನ 8 ಭೂಮಿಗೆ ಬಂದ ದ್ರೌಪದಿಯು ರೌದ್ರ ರೂಪಿಯಾಗಿ ಇರ್ತಾಳೆ. ಆಕೆಯನ್ನ ಶಾಂತಳಾಗಿ ಮಾಡೋದಕ್ಕೆ ಹೆಣ್ಣು ಮಕ್ಕಳು ಪೊಂಗಲ್ ಸೇವೆಯನ್ನ ಮಾಡ್ತಾರೆ. ಚೈತ್ರ ಪೌರ್ಣಿಮೆಯ 9ನೇ ದಿನ ಹೂವಿನ ಕರಗ. ಈ ದಿನ ಸಂಜೆ ಕರಗದ ಪೂಜಾರಿ ದ್ರೌಪದಿ ದೇವಿಯಂತೆ ಹೂವಿನ ಅಲಂಕಾರವನ್ನ ಮಾಡಿಕೊಳ್ತಾರೆ. ಮಧ್ಯರಾತ್ರಿ ಸುಮಾರಿಗೆ ದೇವಿಯ ಗರ್ಭಗುಡಿಯಲ್ಲಿ ಕರಗದ ಪೂಜಾರಿಗೆ ದೇವಿ ಮೈದುಂಬಿ ಬರ್ತಾಳೆ. ಅಲ್ಲಿಂದ ಕರಗ ಇಡೀ ತಿಗಳರಪೇಟೆ, ಚಿಕ್ಕಪೇಟೆಯ ಸುತ್ತಮುತ್ತ ಸಂಚರಿಸುತ್ತೆ. ಬೆಳಗಿನ ಸೂರ್ಯೋದಯಕ್ಕೂ ಮೊದಲು ಕರಗ ಧರ್ಮರಾಯ ಸ್ವಾಮಿಯ ದೇವಾಲಯವನ್ನ ತಲುಪುತ್ತೆ.